ಉತ್ತಮವಾದ ಎಸೆತ, ಯಾವುದೇ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. ಅದ್ಭುತವಾದ ಬೌಲಿಂಗ್ ಅಂತ ಹೇಳ್ಬೋದು, ಯಾಕಂದ್ರೆ ಅನುಭವವಿದೆ. ಸುಮಾರು ವರ್ಷಗಳಿಂದ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಅದರ ಮುಂದೆ ಉತ್ತಮ ಆಟಗಾರ ಕೃಷ್ಣ ಇವಾಗ ಬಂದರೂ ಕೂಡ ಉತ್ತಮ ಆಟಗಾರ ಎಂದ ಹೆಸರುವಾಸಿಯಾಗಿದ್ದಾರೆ. ದೊಡ್ಡ ಹೊಡೆತ, ನೇರವಾಗಿ ಗಾಳಿಯಲ್ಲಿ ಚೆಂಡು, ಯಾವುದೇ ಫೀಡ್ಮೆನ್ಸ್ ಇಲ್ಲ ಅನ್ಕೊಳ್ತಾ ಉತ್ತಮವಾದ ಕ್ಯಾಚ್ ಅನ್ನು ಹಿಡಿದಿದ್ದಾರೆ ಮನ್ಸೂರ್ ಅವರು. ಬಹಳ ಅದ್ಭುತವಾದ ಕ್ಯಾಚ್. ಮನ್ಸೂರ್ ಅವರು ಓಡಿ ಬೌಂಡರಿನಿಂದ ಓಡಿ ಬಂದು ಕ್ಯಾಚ್ ಅನ್ನ ಬಾಲ್ ಅನ್ನ ಹೆಸರಿ ಅಂಪೈರ್ ಹತ್ರ. ಬಾಲ್ ಕೊಡ್ರಿ, ಅಂಪೈರ್ಗೆ ಬಾಲ್ ಕೊಡ್ರಿ. ಓಕೆ, ಉತ್ತಮವಾದ ಕ್ಯಾಚ್ ಅಂತಾನೆ ಹೇಳ್ಬೋದು ಮನ್ಸೂರ್ ಅವರಿಂದ. ಯಾಕಂದ್ರೆ ಆ ಕ್ಯಾಚ್ಗೆ ಮಂಜೂರ್ ಕೂಡ ಆಗಮಿಸಿದ್ರು. ರಿವರ್ಸ್ನಲ್ಲಿ ಹಿಡಿಯೋದು ಬಹಳ ಕಷ್ಟ. ಸೊ ದೊಡ್ಡ ಆಟಗಾರ ತೆಗೆದುಕೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದು ಅಲ್ಲ, ಅನುಭವ ಮುಂದೆ ಯಾವುದು ಅಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದು ರಫೀಕ್ ಮ್ಯಾಗೇರಿ ಅವರು. ಯಾಕಂದ್ರೆ ಉತ್ತಮವಾದ ಆಟಗಾರ ಕೂಡ ಹೌದು. ಅಲಿ ಅವರು ಕ್ಯಾಚ್ ಹಿಡಿದಿದ್ದು, ಓಡಿ ಬಂದು ಉತ್ತಮವಾದ ಕ್ಯಾಚ್ ಹಿಡಿದಿದ್ದಾರೆ. ತಮ್ಮ ಅನುಭವದ ಮೂಲಕ ವಿಕೆಟ್ ಅನ್ನು ಪಡೆದುಕೊಂಡಿದ್ದು ರಫೀಕ್ ಮ್ಯಾಗೇರಿ ಅವರು. ಆ ಅನುಭವದ ಮುಂದೆ ಶರಣಾಗಿದ್ದು ಕೃಷ್ಣ ಅವರು. ಸೊ ಕೃಷ್ಣ ಅವ್ರ ಮೇಲೆ ಬಹಳ ಹೋಪ್ ಇತ್ತು, ಈ ಒಂದು ಪಂದ್ಯದಲ್ಲಿ ದೊಡ್ಡ ಆಟವನ್ನು ಆಡ್ತಾರೆ ಅಂತ. ಸೊ ಇವಾಗ ತಮ್ಮ ಮುಂದೆ ರಾಜು ಪವಾರ್ ಅವರು ಈಗ ತಮ್ಮ ಮುಂದೆ ಕೃಷ್ಣ ಅವರ ಸ್ಥಾನವನ್ನು ತುಂಬಲು ಅವರು ಕೂಡ ಆಗಮಿಸಿದ್ದು. ನೋಡೋಣ ಕೃಷ್ಣ ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ, ಇಡೀ ಪಂದ್ಯವನ್ನು ಯಾರು ಹೆಗಲ ಮೇಲೆ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ದೊಡ್ಡ ಸ್ಕೋರ್ ಇದೆ ಇನ್ನು. ಬ್ಯಾಟ್ ಕೊಡ್ರಿ ವಾಪಸ್, ಒಂದು ಸ್ವಲ್ಪ ಜಲ್ದಿ, ಟೈಮ್ ಇಲ್ಲ. ಮತ್ತೊಮ್ಮೆ ಉತ್ತಮವಾದ ಎಸೆತ ರಫೀಕ್ ಮ್ಯಾಗೇರಿ ಅವರಿಂದ. ಮತ್ತೆ ಉತ್ತಮವಾದ ಎಸೆತ ಅಂತ ಹೇಳ್ಬೋದು. ಪದೇ ಅನುಭವವನ್ನ, ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸ್ತಾ ಇದ್ದಾರೆ ರಫಿ ಭಯ್ಯ ಅವರು. ಉತ್ತಮವಾದ ಆಟಗಾರ ಅಂತಾನೆ ಹೇಳ್ಬೋದು. ಉತ್ತಮವಾದ ಬಾಲರ್, ಉತ್ತಮವಾದ ಬ್ಯಾಟ್ಸ್ಮನ್, ಆಲ್ರೌಂಡರ್. ಮತ್ತೊಮ್ಮೆ ಅಪೀಲ್ ಇದೆ ಜೋರಾಗಿ. ಆದರೆ ಬೌಲರ್ ಕಡೆಯಿಂದ ಯಾವುದೇ ಅಪೀಲ್ ಇಲ್ಲ ಅಂತಂದಾಗ ಇದು ಡಾಟ್ ಬಾಲ್ ಆಗುತ್ತೆ. ಸೊ ಇಲ್ಲಿ ಪದೇ ಡಾಟ್ ಬಾಲ್ ಆದಂಗಿಲ್ಲ, ರಿಕವರಿ ರನ್ ರೇಟ್ ಮೇಲೆ ಇರ್ತಾ ಇದೆ. ಸೊ ಹಾಗಾಗಿ ಸೊ ಪಂದ್ಯ ವಾಲ್ತಾ ಇದೆ ಅಂತ ಅನ್ಕೋಬಹುದು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಆದಾಗೆ ಅದಕ್ಕೆ ಅವಕಾಶ ನೀಡಿಲ್ಲ. ಈ ಓವರ್ ಬಹಳ ಅದ್ಭುತವಾಗಿ ಮಾಡಿ, ಮೇಡನ್ ಓವರ್ ಮಾಡಿ ಕೇವಲ ಒಂದು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಯಾವುದೇ ರನ್ ಅನ್ನು ನೀಡದೆ ಒಂದು ವಿಕೆಟ್ ಪಡೆದುಕೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರೂವ್ ಆಯಿತು. ಅನುಭವ ಮುಖ್ಯ ಅಂತ ತೋರಿಸಿಕೊಟ್ಟಿದ್ದು ರಫೀಕ್ ಮ್ಯಾಗೇರಿ ಅವರು. ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿ ಯಾವುದೇ ರನ್ ಅನ್ನು ನೀಡದೆ ಒಂದು ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ. ಸೊ ಈಗ 3 ಓವರ್ ಮುಕ್ತಾಯಕ್ಕೆ 18 ರನ್, 2 ವಿಕೆಟ್ ನಷ್ಟ.